ಪ್ರಪಂಚಕ್ಕೆ ಆದರ್ಶವಾಗಿ ನಿಂತಿರುವಂತಹ ರಾಜ್ಯ ಯಾವುದು ಅಂತ ಕೇಳಿದ್ರೆ ಅದುವೇ ಪದ್ಮಾಕ್ಯಪುರ. ಇಲ್ಲಿ ಅರಸರಾದಂತಹ ಪದ್ಮಶೇಖರನ ಮಕ್ಕಳು ನಾವು. ಮಾರ್ತಾಂಡ ತೇಜ ಕಮಲಧ್ವಜ ಎನ್ನುವ ಹಾಗೆ ನನ್ನ ಅನುಜನಾಗಿ ನನ್ನ ಛಾಯಾನುವರ್ತಿಯಾಗಿ ನಿನ್ನ ಜೀವನವನ್ನು ನೀನು ರೂಪಿಸಿಕೊಳ್ಳುವಲ್ಲಿ ಮನವನ್ನು ಮಾಡಿದವು. ಹಳೆಯವರ ಆದರ್ಶವೇ ನಮ್ಮ ಪಾಲಿಗೆ ಪ್ರಧಾನ ಎನ್ನುವ ಹಾಗೆ ಭಾವಿಸಿ ನಮ್ಮ ಬದುಕನ್ನು ಸವಿಸುವುದಕ್ಕೆ ನಾವು ಮನವನ್ನು ಮಾಡಿದವರು. ಯಾವತ್ತಿಗೂ ಹಾಗೆ ನಿನ್ನನ್ನು ಬಿಟ್ಟು ನಾನಿಲ್ಲ, ನನ್ನನ್ನು ಬಿಟ್ಟು ನೀನಿಲ್ಲ. ನಾವಿಬ್ಬರು ಒಟ್ಟಾಗಿ ಬೆಳೆದವರು. ಯೋಗ್ಯವಾದಂತಹ ಗುರುವಿನ ಸಾಮೀಪ್ಯವನ್ನೋ ಸಾನ್ನಿಧ್ಯವನ್ನೋ ಸೇರಿ ದಿವ್ಯ ಮಂತ್ರಾಕ್ಷತೆಗೆ ಶಿರವನ್ನ ಒಡ್ಡಿ ಅವರಿಂದ ಪೂರ್ಣ ಪ್ರಮಾಣದ ಆಶೀರ್ವಾದವನ್ನು ಪಡೆದವರು ನಾವು. ಕಾಲಗಳು ಘಟಿಸಿತು. ಗುರುಮಠವನ್ನು ಪೂರೈಸಿ ನೇರವಾಗಿ ಪುರವನ್ನು ಬಂದು ಸೇರಿದವರು. ಅದೆಷ್ಟೋ ಕಾಲದವರೆಗಾಗಿ ತಂದೆಗೆ ಅನುಕೂಲಕರರಾಗಿ ಅವರು ಹೇಳಿದಂತ ಕಾರ್ಯವನ್ನು ಮಾಡುತ್ತಾ ರಾಜಕೀಯದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡು ಇಲ್ಲಿಯವರೆಗಾಗಿ ಬಂದದ್ದು ಹೌದು. ಅಂದ್ರೆ ಮೊನ್ನೆ ದಿವಸ ತಂದೆಯವರು ಆಡಿರುವಂತಹ ಮಾತು ವಿಶೇಷ ಏನಿತ್ತು, ಚಿತ್ರ ಏನಿತ್ತು. ಕಾರಣ ಏನು ಗೊತ್ತಾ? ಪ್ರಾಯ ಪ್ರಬುದ್ಧರಾದಂತ ನಿಮಗೆ ಈ ನಾಡಿನ ಅಧಿಕಾರ ಸೂತ್ರವನ್ನು ವಹಿಸಿಕೊಟ್ಟು ಇನ್ನು ಮುಂದೆ ನಾನು ವಾನಪ್ರಸ್ಥವನ್ನ ಸೇರಿಕೊಳ್ಳುತ್ತೇನೆ ಎನ್ನುವ ಮಾತು ಹೌದೌದು ಕೇಳಿದಾಗ ಒಮ್ಮೆ ಸಮಾಧಾನವಾದ. ಈ ಪ್ರಾಯಕ್ಕೆ ಯೋಗ್ಯವಾದಂತ ಮಾತಾದ್ರು. ನಾವು ಪೀಠವನ್ನ ಏರುವ ಎಷ್ಟು ಉತ್ತೀರ್ಣರು, ಎಷ್ಟು ಅರ್ಹರು ಇದನ್ನು ತಿಳಿದುಕೊಳ್ಳಬೇಕು, ಯೋಚಿಸಲೇಬೇಕು. ಅದಕ್ಕಾಗಿ ತಂದೆಯಲ್ಲಿ ಅರಿಕೆಯನ್ನು ಮಾಡಿಕೊಂಡದ್ದು. ದೇಶ ದಿಗ್ವಿಜಯವನ್ನು ಕೈಗೊಳ್ಳಬೇಕೆನ್ನುವಂತ ಆಸೆ. ಹೌದೌದು. ಆಗ ಕೇವಲ ದಿಗ್ವಿಜಯ ಅಷ್ಟೇ ಉದ್ದೇಶ ಅಲ್ಲ, ಪಟ್ಟವೇರುವ ಮೊದಲಾಗಿ ಪಟ್ಟದರಸೆಯನ್ನು ಕಟ್ಟಿಕೊಳ್ಳಬೇಕಾದದ್ದು ಪದ್ಧತಿಯಾದ ಕಾರಣದಿಂದಲಾಗಿ ವಧುವಾನ್ವೇಷಣೆಯು ಇದರೊಟ್ಟಿಗೆ ಪೂರೈಸಿಕೊಳ್ಳೋಣ ಎನ್ನುವಂತ ತೀರ್ಮಾನ ನಮ್ಮಿಬ್ಬರದ್ದು. ಹಾಗೆ ತಂದೆಯವರಿಂದ ಆಣತಿಯನ್ನು ಪಡೆದದ್ದು ಹೌದು. ಹರಿಯ ಅನುಗ್ರಹವು, ತಂದೆಯ ಸೇನಾ ಬಲದ ಅನುಕೂಲವು, ಅನೇಕ ದೇಶಗಳನ್ನು ಸುತ್ತುವರಿದು ಬಂದವರು ನಾವು. ಆದ್ರೆ ಏನು ಪ್ರಯೋಜನ ಆಯಿತು? ಯುದ್ಧದಲ್ಲಿ ಅನೇಕರನ್ನ ಮಣಿಸಿ ಕಪ್ಪ ಕಾಣಿಕೆಯನ್ನು ಪಡೆದುಕೊಂಡದ್ದೇ ಸಿದ್ಧವಾದ್ರು ನಮ್ಮ ಮನದ ಒಂದು ಭಯಕ್ಕೆ ಹಾಗೆ ಉಳಿಯಿತು ಎನ್ನುವ ಹಾಗೆ ವಧು ಅನ್ವೇಷಣೆ ನಮಗೆ ಅನುರೂಪವಾದಂತಹ ವಧುವನ್ನು ಅರಸುವಲ್ಲಿ ನಾವು ಇವತ್ತಿಗೆ ವಿಫಲರಾಗಿದ್ದೇವೆ. ಇನ್ನೂ ಹೀಗೆ ಮುನ್ನಡೆಯುತ್ತಾ ಹೋಗುವುದ ಯಾವ ದೇಶದಂತ ಸಣ್ಣ ಮಾತಿಗೆ ಏನು ಅಣ್ಣನೇ ಲಾಲಿಪುದು ಅಣ್ಣನೇ ಲಾಲಿಪುದು ಅಣ್ಣನೇ ಲಾಲಿಪುದು ಅಣ್ಣನೇ ಲಾಲಿಪುದು ಪನ್ನಗವೇಣಿ ಸಂಪನ್ನ ಗುಣಾಢ್ಯಯ ಪನ್ನಗವೇಣಿ ಗುಣಾಢ್ಯಯನನ್ನು ಹುಡುಕಿದೆವು ಇನ್ನು ದೊರೆಯಲೇ. ಪನ್ನಗವೇಣಿ ಸಂಪನ್ನ ಗುಣಾಢ್ಯಯನನ್ನು ಹುಡುಕಿದೆವು ಇನ್ನು ದೊರೆಯಲೇ. ಮಾತುಗಳೇ ಹಾಗೆ ಒಡಲಿಗೆ ವಾರ್ಧಕ್ಯ ಆವರಿಸುತ್ತಾ ಇದೆ. ಇಲ್ಲಿಯ ಪಟ್ಟವನ್ನು ಏರಬೇಕು ಮಕ್ಕಳೇ. ನಿಜವಾಗಿ ಒಬ್ಬ ತಂದೆಗೆ ಒಳ್ಳೆಯ ಮಕ್ಕಳು ಅಂತ ಕರೆಸಿಕೊಳ್ಳಬೇಕು ಅಂತ ಆದ್ರೆ ಅವನ ಎಲ್ಲ ಆಸೆಯನ್ನು ಈಡೇರಿಸಬೇಕಾದ ಆದ್ಯ ಕರ್ತವ್ಯ. ಆದ್ರೆ ನಮ್ಮ ಸ್ವ ಸಾಮರ್ಥ್ಯ ಏನು ಎಂಬುದನ್ನು ಪ್ರಕಟಪಡಿಸಬೇಕೋ ಬೇಡವೋ ಆ ಉದ್ದೇಶಕ್ಕಾಗಿ ಹೊರಟು ನಿಂತದ್ದು ಹೋದಾಗಿತ್ತು. ಇನ್ನು ನೀನು ಆಡಿರುವಂತೆ ಕನ್ಯಾನ್ವೇಷಣೆ ನಡೆದಿರುವಂತಹ ಅನೇಕ ಕಡೆಗಳಲ್ಲಿ ಯುದ್ಧಗಳಲ್ಲಿ ವಿಜಯ ನಮ್ಮ ಪಾಲಿಗೆ ಲಭಿಸಿದ್ದವು. ಆದ್ರೆ ಕೇವಲ ನಾವು ಎಣಿಸಿ ಬಂದದ್ದು ಕಾರ್ಯ ಅದೊಂದೇ ಅಲ್ವಲ್ಲ. ಆದ್ರೆ ಇನ್ನುಳಿದಂತಹ ಕಾರ್ಯ ಆ ಕನ್ಯಾನ್ವೇಷಣೆ ಅದು ಮಾತ್ರ ಸಫಲವಾಗುತ್ತಾ ಇಲ್ಲ. ಹಾಗಾಗಿ ಅಣ್ಣ ಈ ನಿನ್ನ ತಮ್ಮನ
ಸಣ್ಣ ಮಾತು, ದೊಡ್ಡದಲ್ಲ ಸಣ್ಣದು, ಲಾಲಿಸಬೇಕು. ಆದ್ರೆ ಮಾತು ಸಣ್ಣದಿರಬಹುದು, ಆದ್ರೆ ಸಣ್ಣ ಮಾತಾಗಬಾರ್ದು. ಅದಾಗಬಾರ್ದು ಅಲ್ವಾ? ಅದು ಖಂಡಿತ ಆಗಲಿಕ್ಕಿಲ್ಲ. ಹಾಗಾಗಿ ಈ ರೀತಿಯಾಗಿ ನಾವು ಒಟ್ಟೊಟ್ಟಿಗೆ ಹೀಗೆ ಸಂಚಾರವನ್ನು ನಡೆಸ್ತಾ ಇದ್ರೆ ಇದು ಬಹಳ ಕಷ್ಟವಾಗಬಹುದು. ಅಂದ್ರೆ ಹಾಗಾಗಿ ಒಂದು ಉಪಾಯ ಉಂಟು. ನಿನ್ನಾಲೋಚನೆ ಬೇರೆ ಬೇರೆಯಾಗಿ ಬೇರೆ ಬೇರೆಯಾಗಿ ಬೇರೆ ಬೇರೆಯಾಗಿ ಹೋದರೆ ನಾರಿಯರನು ಹುಡುಗಿ, ಹೋದರೆ ನಾರಿಯರನು ಹುಡುಗಿ, ನಾರಿಯರನು ಹುಡುಗಿ. ಧೀರೆಯರನ್ನು ನಾವು ಸೇರುತ್ತಾ ಧೀರೆಯರನ್ನು ನಾವು ಸೇರುತ್ತ ಬೇಗದೆ ಕಾರಣ ತೀರಿಗೆ ಮೂಲ ಹೋಗುವೆವು, ಕಾರಣ ತೀರಿಗೆ ಮೂಲ ಹೋಗುವೆವು. ಧೀರೆಯರನ್ನು ನಾವು ಸೇರುತ್ತ ಬೇಗದೆ ಕಾರಣ ತೀರಿಸಿ ಮೂಲ ಹೋಗುವೆವು. ಈ ರೀತಿಯಾಗಿ ಒಟ್ಟೊಟ್ಟಿಗೆ ಸಾಗಿಸುವುದು ಅಂತಾದ್ರೆ ಉದ್ದೇಶವೆಂಬುದು ಆದಷ್ಟು ಶೀಘ್ರ ಈಡೇರುವುದಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಹಾಗಾಗಿ ಒಂದು ಸಣ್ಣ ಉಪಾಯವನ್ನು ಮಾಡಬೇಕು ಅಂತ ಯೋಚಿಸಿದ್ದೇವೆ. ಏನು? ನಾವೀರುವರು ಜೊತೆ ಜೊತೆಯಾಗಿ ಹೋಗುವುದಲ್ಲ, ಬದಲಾಗಿ ಈರುವರು ಬೇರೆ ಬೇರೆಯಾಗಿ, ಹೌದನ್ನ ಒಂದೇ ಕಡೆಗೆ ಹೊರದೌದು ಅಂತಾದ್ರೆ ನಮ್ಮ ಕಾರ್ಯ ಖಂಡಿತ ಸಫಲ ಆಗ್ಲಿಕ್ಕಿಲ್ಲ. ಯಾಕೆಂತ ಅಂದ್ರೆ ನಾವು ಹೋಗುವುದು ನಮಗೆ ಬೇಕಾದ ರೀತಿಯಲ್ಲಿರುವಂತಹ ಹೆಣ್ಣುಮಕ್ಕಳು ಕಾಣದೇ ಹೋಗುವುದು, ಅವರ ಗುಣ ನಮಗೆ ಇಷ್ಟ ಆಗದೆ ಹೋಗುವುದು. ಹಾಗಿದ್ದಲ್ಲಿ ಏನು ಪ್ರಯೋಜನ ಆಯಿತು? ಇಬ್ರು ಒಂದೇ ಕಡೆ ನೋಡಿದ್ರೆ ಖಂಡಿತ ಆಗ್ಲಿಕ್ಕಿಲ್ಲ. ಅದರ ಬದಲು ನಾನು ಒಂದು ಕಡೆ ನೀನು ಒಂದು ಕಡೆ ಸಾಗಿದ್ದೆ ಹೌದು ಅಂತಾದ್ರೆ ಅನೇಕ ಕಡೆಗಳಲ್ಲಿ ಸಾಗಬಹುದು. ಸಮಯ ಬಹಳ ಕಡಿಮೆ ಸಾಕಾಗುತ್ತದೆ. ಹೋಗಿರುವಂತಹ ಸ್ಥಳದಲ್ಲಿ ನಮ್ಮ ಮನಸ್ಸಿಗೆ ಮೆಚ್ಚುವಂತಹ ರೂಪವತಿಯೋ ಗುಣವತಿಯೋ ಕುಲವತಿಯೋ ಗುಣಾಢ್ಯವಾಗಿರುವಂತಹ ವಧುವನ್ನ ಆಯ್ಕೆ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಹಾಗಾಗಿ ನಾನು ನೀನು ಒಟ್ಟೊಟ್ಟಿಗೆ ಬೇಡ, ಬೇರೆ ಬೇರೆ ಸಾಗುವೇನಲ್ಲ. ತಮ್ಮ ನೀನೆಂಬ ಮಾತು ತಮ್ಮ ನೀನೆಂಬ ಮಾತು ಮನಸ್ಸಿನೊಳು ಒಪ್ಪಿಗೆ ಅಪ್ಪುದು, ಮನಸ್ಸಿನೊಳು ಒಪ್ಪಿಗೆ ಅಪ್ಪುದು. ನಮ್ಮ ನೀನೆಂಬ ಮಾತು ಮನಸ್ಸಿನೊಳು ಒಮ್ಮೆ ಒಪ್ಪಿಗೆ ಅಪ್ಪುದು, ಮನಸ್ಸಿನೊಳು ಒಪ್ಪಿಗೆ ಅಪ್ಪುದು. ಮನಸ್ಸಿನೊಳು ಒಮ್ಮೆ ಒಪ್ಪಿಗೆ ಅಪ್ಪುದು. ಸಮ್ಮತವೇ ನಿನ್ನ ತಿಳಿಸುವುದು, ಸಮ್ಮತವೇ ನಿನ್ನ ತಿಳಿಸಿ ಇಪ್ಪುದಕ್ಕೆ ಒಮ್ಮದಯ್ಯನ್ನ ಮನಸ್ಸು, ಇಪ್ಪುದಕ್ಕೆ ಒಮ್ಮದಯ್ಯನ್ನ ಮನಸ್ಸು. ತಮ್ಮ 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 ಸಮ್ಮತವೇ ನಿನ್ನ ತಿಳಿಸಿ ಇಪ್ಪುದಕ್ಕೆ ಒಮ್ಮದಯ್ಯನ್ನ ಮನಸ್ಸು. ಅಮ್ಮ, ಆಲೋಚನೆ ಬಹಳ ಒಳ್ಳೆಯದು. ನಿನ್ನ ಮಾತನ್ನ ಕೇಳಿದಾಗ ನಿನ್ನ ಮಾತು ಒಮ್ಮೆ ಮನಸ್ಸಿಗೆ ಅಪ್ಪು ಆಗುತ್ತದೆ ಅಂತ ಆಯ್ತಲ್ಲ. ಇದನ್ನ ಕ್ಷಣಕಾಲ ಮನಸ್ಸು ಒಪ್ಪುವುದು. ಆದ್ರೆ ಸಮಸ್ಯೆ ಏನಾಗ್ತದೆ ಕೇಳಿ. ಯಾವುದರ ಸಮಸ್ಯೆ? ತಂದೆಯಲ್ಲಿ ಆಡಿದ ಮಾತು ಹಾಗೆ ಅಲ್ಲ. 1 ವರ್ಷದ ಅವಧಿಯ ಒಳಗಾಗಿ
ದಿಗ್ವಿಜಯವನ್ನು ಪೂರೈಸಿಕೊಂಡು ನಮ್ಮ ಮನದ ಅಭಿಲಾಷೆಯನ್ನು ಈಡೇರಿಸಿಕೊಳ್ಳುವಂತ ಪರ್ವತ ಕಾಲದೊಂದಿಗೆ ತಿರುಗಿ ಪ್ರಬಂಧ ಸೇರ್ತೇವೆ ಎನ್ನುವ ಹಾಗೆ ಖಂಡಿತ ಆಲೋಚನೆ ಮಾಡು. ಯಾವ್ದಣ್ಣ? ಕಿರಿದಾದ ಸಮಯದಲ್ಲಿ ಕಿರಿದಾದಂತ ಕಾರ್ಯವನ್ನು ಮಾಡುವುದಕ್ಕೆ ನೀನು ಹೇಳಿದಂತ ಮಾರ್ಗ ಹೇತು ಅಂತ ಹೇಳ್ತೀನಿ. ಹೌದೌದು. ತಮ್ಮ, ನಿನ್ನನ್ನು ಅಗಲಿ ಇದ್ದವನಲ್ಲ, ಖಂಡಿತ ಅಲ್ಲ. ನನ್ನನ್ನು ಬಿಟ್ಟು ಇದ್ದವ ನೀನಲ್ಲ. ಛೇ, ಸಾಧ್ಯವೇ? ಹುಟ್ಟಿನಾಗ್ಲಿಂದ ಒಂದೇ ತೊಟ್ಟಿಲಲ್ಲಿ ಬೆಳೆದವರು ನಾವು, ಒಂದೇ ಗುರುಕುಲವನ್ನ ಸೇರಿದವರು ನಾವು, ಒಟ್ಟಾಗಿ ತಿರುಗಾಟ ಮಾಡಿದವರು ನಾವು. ನಿನ್ನ ಮನಸ್ಸಿನ ಮಾತು ಇವತ್ತು ಏನು ಅಂತ ಹೇಳಿದ್ರೆ, ಶಾಶ್ವತವಾಗಿ ನಾವು ಬೇರೆ ಬೇರೆ ಆಗುವುದಲ್ಲ ಅಲ್ಲವೇ? ಇದೊಂದು ಕಾರ್ಯಕ್ಕಾಗಿ ಅಷ್ಟೇ, ಕ್ಷಣಕಾಲಕ್ಕಾಗಿ ಮಾತ್ರ, ಸ್ವಲ್ಪ ಸಮಯಕ್ಕಾಗಿ ಮಾತ್ರ ನಾವು ಬೇರೆ ಮಾತು ನಿನಗೆ ಪಥ್ಯವಾಗ್ತದೆ ಅಂತ. ಆದ್ರೆ ಒಂದು ಜಾಗ್ರತೆಯನ್ನು ನೋಡಿ. ಹೌದಾ? ಅವಸರದ ನಿರ್ಣಯ ಯಾವತ್ತಿಗೂ ಒಳ್ಳೆಯದಲ್ಲ. ಸರಿ. ಮತ್ತೆ ಕಾಲಿಡುವ ಮುನ್ನ ಕಣ್ಣಿಟ್ಟು ವ್ಯವಹರಿಸಬೇಕು. ಹೌದು. ಯಾವುದೇ ಅನಿವಾರ್ಯ ಸಂದರ್ಭದಲ್ಲಿ ದುಡುಕಿ ಮನವನ್ನು ವರ್ತಿಸಿ ನಡೆದಂತಾದ್ರೆ ಅದು ನಮ್ಮ ಜೀವನಕ್ಕೆ ಮುಳುವಾಗಿ ಹೋಗ್ತದೆ. ಹೌದು. ಆ ಜಾಗರೂಕನಾಗಿ ಆ ವ್ಯವಹಾರದಲ್ಲಿ ಮನೆಯನ್ನು ಮಾಡು. ಸರಿ. ನಿನಗೆ ಅನುರೂಪಳಾದಂತ ವಧುವನ್ನು ಹುಡುಕುವಲ್ಲಿ, ಪ್ರತಿಭಟಿಸಿ ನಿಂತ ಪಟುಪಟರನ್ನ ರಣಕ್ಷೇತ್ರದಲ್ಲಿ ಸೋಲಿಸುವಲ್ಲಿ ಯಾವತ್ತಿಗೂ ಧೈರ್ಯಗೊಂಡು ಬೇಡ. ಸರಿ. ತಮ್ಮ, ಅಣ್ಣ, ಈ ಸ್ಥಳದಿಂದ ನಾವು ಇವತ್ತಿಗೆ ಪ್ರತ್ಯೇಕವಾಗಿ ಹೊರಟವರು. ನಾಳೆ ದಿವಸ ನಿನ್ನ ಕಾರ್ಯಗಳೆಲ್ಲ ಮುಗಿದ ಬಳಿಕ ಅದರಲ್ಲಿ ಯಶಸ್ಸನ್ನ ಕಂಡಾದ ಮೇಲೆ ನೇರವಾಗಿ ಇದೇ ಸ್ಥಳಕ್ಕೆ ಬರಬೇಕು. ಹೌದಾ? ನಿನ್ನ ನಿರೀಕ್ಷೆಯಲ್ಲೇ ನಾನಿರ್ತೇನೆ. ಅವಸರಿಸಬೇಡ, ಆದಷ್ಟು ಬೇಗ ಹೋಗು. ಶೀಘ್ರಾತಿ ಶೀಘ್ರವಾಗಿ ಕಾರ್ಯೋನ್ಮುಖನಾಗ್ಬೇಕು. ಆಗ್ಲಿ ಅಣ್ಣ. ಅಂತೂ ನನ್ನ ಇಚ್ಛೆಯನ್ನ ನೀನು ಒಪ್ಪುತ್ತಿ ಅಂತಾದ್ರೆ ಖಂಡಿತವಾಗಿ ಹೊರಡ್ತೇನೆ. ನನ್ನ ಕಾರ್ಯದಲ್ಲಿ ಖಂಡಿತ ಯಶಸ್ಸನ್ನ ಪಡೆದೇ ನಿನ್ನನ್ನು ಕಾಣ್ತೇನೆ. ಸರಿ. ಈ ತಿರುಗಾಟಕ್ಕೆ ಹೊರಡುವಾಗ ನಿನ್ನ ಆಶೀರ್ವಾದ ಒಂದು ಖಂಡಿತ ಬೇಕು. ನಿನ್ನ ತಿರುಗಾಟ ಎನ್ನುವುದು ಇವತ್ತಿನಿಂದಲೇ ಯಶಸ್ಸಾಗಿ ನಡೆ ನಡೆದು ಮನಗುಂದಿ ತನ್ನೋಳು ನಡೆ ನಡೆದು ಮನಗುಂದಿ ತನ್ನೋಳು ನುಡಿದ ತಾನೇ ಕಕಟ ಹಿರಿಯರ ನುಡಿಯ ಕೇಳದೆ ಬಂದೆ ಓರ್ವನೆ ಪ್ರಥಮನದೋಳು ಹಿರಿಯನ ನುಡಿಯ ಕೇಳದೆ ಬಂದೆ ಓರ್ವನೆ ದೃಢಮನದೋಳು ಅಯ್ಯೋ, ಇಲ್ಲ, ನಡೆಯುವುದಕ್ಕೆ ನನ್ನಿಂದ ಸಾಧ್ಯವೇ ಆಗುತ್ತಾ ಇಲ್ಲ. ಏನಾಗುತ್ತಾ ಇದೆ ಎನ್ನುವುದು ನನಗೊಂದು ಅರ್ಥವಾಗುತ್ತಾ ಇಲ್ಲ. ಅಣ್ಣನಲ್ಲಿ ಆಶೀರ್ವಾದವನ್ನ ಪಡೆದು ಬಹುದೂರ ಸಾಗಿ ಬಂದವ ನಾನು. ನಡೆದು 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 ದೇಹಕ್ಕಾಗಿರುವಂತಹ ಆಯಾಸದ ಕಾರಣಕ್ಕಾಗಿಯೇ ಇರಬಹುದು. ನನ್ನ ತಲೆಯೇ ತಿರುಗಿದ ಅನುಭವವಾಗುತ್ತಾ ಉಂಟು. ಕಣ್ಣೆಲ್ಲವೂ ಕಪ್ಪಾಗಿದೆ ಎಂಬ ಭಾಸವಾಗುತ್ತಾ ಉಂಟು. ಮನದೊಳಗೆ ಯಾವುದೋ ಒಂದು ಭಯ ನನ್ನನ್ನು ಆವರಿಸುತ್ತಾ ಉಂಟು. ಹಾಗಿದ್ರೆ ಅಣ್ಣನಲ್ಲಿ ಅಷ್ಟು ತಡವಾಗಿ ಮಾತುಗಳನ್ನಾಡಿ ಹೊಂದಿರುವಂತಹ ನಾನು ಖಂಡಿತ ತಪ್ಪು ಕಾರ್ಯವನ್ನು ಮಾಡಿದ್ದೇನೆ ಅಂತ ನನಗೆ ಈಗ ಅನ್ನಿಸ್ತಾ ಉಂಟು. ಅಣ್ಣನ ಜೊತೆಯಲ್ಲಿ ಪ್ರತಿಯೊಂದು ಕ್ಷಣವೂ ದಿನವನ್ನ ಕಳೆಯುತ್ತಾ ಇದ್ದವನ. ಆದ್ರೆ ಈ ಕಾಲಕ್ಕೆ ಅವನನ್ನ ಆಗಲೇ ಇಷ್ಟು ದೂರ ಬಂದದಲ್ಲ. ಮಾಡಿರುವ ತಪ್ಪಿಗಾಗಿ ಈಗ ನಾನು ಶಿಕ್ಷೆಯನ್ನು ಅನುಭವಿಸುತ್ತಾ ಇದ್ದೇನೋ ಅಂತ ನನಗೆ ಭಾಸವಾಗುತ್ತಾ ಉಂಟು. ಒಡಲಿನಲ್ಲಿ ಉರಿ ಸಂಕಟ ಹೇಳಿಕೊಳ್ಳೋಣ ಅಂತ ಯೋಚಿಸಿದ್ರೆ ಸನಿಹದಲ್ಲಿ ಅಣ್ಣನೂ ಇಲ್ಲ. ಹಸಿ ಬಾಯಾರಿಕೆ, ಏನು ಮಾಡ್ಲಿ ಏನು ಮಾಡ್ಲಿ ಏನು. ದೂರದಲ್ಲಿ ಹರಿಣವೊಂದು ಸಾಗುತ್ತಾ ಉಂಟು. ಆ ಹರಿಣಕ್ಕೆ ನನ್ನ ಬಾಣವನ್ನ ಪ್ರಯೋಗಿಸಿದ್ರೆ ಖಂಡಿತ ಹರಿಣ ನನ್ನ ವಶವ. ಖಂಡಿತವಾಗಿ ನಮಗಿರುವುದಕ್ಕೆ ಸಾಧ್ಯ ಇಲ್ಲ. ಬೇಡ ತಮ್ಮ ಅಂತ ಆತ ಒಮ್ಮೆ ಹೇಳಿದ. ಅವನ ಮಾತನ್ನ ನಿರಾಕರಿಸಿದೆ. ನಾನೇ ಒತ್ತಾಯವನ್ನ ಮಾಡಿದೆ, ಅಣ್ಣ ಹೋಗ್ತೇನೆ ಅಂತ. ಆ ರೀತಿಯಾಗಿ ಅವನಲ್ಲಿ ಒತ್ತಾಯವನ್ನ ಮಾಡಿರುವಂತ ಹೀಗಾಗಿ ಯುದ್ಧದಿ ಸೋಲುವ ದುಷ್ಟಗಿರ
ಕೀರ್ತಿಯು ತೊರದಿರುವುದೇ ಸೋಲುವ ಮಾತಿತು ಜಗದೊಳಗೆ ನಗಪ ಕೀರ್ತಿಯು ತೊರದಿರುವುದೇ ಮಾತಿದು ಜಗದೊಳಗೆ ನಗಪ ಕೀರ್ತಿಯು ತೊರದಿರದಿರುತ್ತ ಕಡು ಬೀದಿಯ ಉಳಿದೇತು ಮಲಗಿದೆ ತಪ್ಪು ನನ್ನದೇ ಬೇಟೆಯಾಡುವುದಕ್ಕೆ ಬಂದಿರುವಂತಹ ನಾನು ಆ ಕಿರಾತನ ಮಾತನ್ನ ವಿರೋಧಿಸಿರುವ ಕಾರಣಕ್ಕಾಗಿ ನನಗೆ ಈ ಪರಿಸ್ಥಿತಿ ಬಂದಿರುವಂತಹ ಈ ಬಡ ಕಿರಾತನಲ್ಲಿ ಕೈ ಸೋಲುವಂತ ಇಂತಹ ದುಸ್ಥಿತಿ ನನ್ನ ಪಾಲಿಗೆ ಲಭಿಸುತ್ತದೆ ಅಂತ ಕನಸು ಮನಸ್ಸಿನಲ್ಲಿ ನಾನು ನೆನೆಸಿದವನಲ್ಲ. ನಾಳೆ ಎಂದರೆ ಈ ವಿಷಯ ನಮ್ಮ ಪುರದ ಜನರಿಗೆ ತಿಳಿಯಿತು ಅಂತಾದರೆ ಕಮಲಧ್ವಜ ಒಬ್ಬ ವೀರ ಅಂತ ಭಾವಿಸಿರುವಂತ ಅವರ ಮನದಲ್ಲಿ ಒಬ್ಬ ಬಡ ಕಿರಾತನಿಂದ ಸೋತಿರುವಂತ ಹೇಳಿ ಎಂಬ ಹಾಗೆ ಭಾವನೆ ಉದ್ಭವಿಸುವುದಿಲ್ಲವೇ? ಏನು ಮಾಡಲಿ ಹರಿಯೇ? ಈ ಘಾತಕವನ್ನ ಇಂತಹ ನೋವನ್ನ ಹೇಗೆ ಸಹಿಸಲಿ? ಏನು ಮಾಡಲಿ? ಕಮಲ ಗುಡಿಸಿ ಕಂಡರು ಹುಡುಗರು ಸಾಹಸಕ್ಕೆ ಮಗಮೆಚ್ಚುವಂತ ವೈದು ಆದರೂ ಕ್ಷಣದೊಳಗೆ ಕರುಣದೊಳು ಬಾಲಕನ ಕೊಲ್ಲದೆ ಕರುಣದೊಳು ಬಾಲಕನ ಕೊಲ್ಲದೆ ಕರಗಳನ್ನು ಹಿಂಗಟ್ಟು ಕಟ್ಟಿಯ ಕರಗಳನ್ನು ಹಿಂಗಟ್ಟು ಗಟ್ಟುತ್ತಯ ಪೊರಟನ ಜನ ಬಳಿಕಿತ್ತ ಕೈರಾದ ನೀ ಬಾಳ ಚಂದಿದ್ದಿ. ನಮ್ ಚಾಚೆಗೆ ಇಂಥ ಚಂದ ಯಾರಿಲ್ಲ. ಹಂಗಾಗ ನಮ್ಮವ್ರಿಗೆಲ್ಲ ನೀನ್ ತೋರ್ಸ್ಬಾಪ. ಕೈ ಬಿಡಿಸ್ ತೋರ್ಸೋದು ಇಲ್ಲ, ಬಿಡ್ಸಂಗಿಲ್ಲ. ಬಿಡಿಸಿ ನೀವು ಓಡೋಗ್ತಿ ಮಗ, ನಂಗೆ ಗೊತ್ತಾಗಕ್ಕಿಲ್ಲೇನ. ಹಂಗಾಗ ಹಿಂಗ ಸರಿ ಹಿಡ್ತೀನಿ, ನಮ್ಮವ್ರ ಹತ್ರ ಕರ್ಕೊಂಡು ಹೋಗ್ತೀನಿ.
ನಾನು ಉಳಿದದ್ದು ಎಲ್ಲಿ? ಮಾಂಡವ್ಯ ಮುನಿಗಳ ಆಶ್ರಮದಲ್ಲಿ ಅವರ ಶಿಷ್ಯನಾಗಿ ದಿನನಿತ್ಯ ಅವರ ಅನುಗ್ರಹಕ್ಕೆ ಪಾತ್ರನಾಗಿ ನಿಂತವ ನಾನು. ಯಾಕೋ ಏನು ಮನಸ್ಸಿನಲ್ಲಿ ಏನೋ ಸಂಕಟ, ಒಂದು ಜಾತಿಯಾದಂತಹ ವೇದನೆ ಏನಾಗಿದೆ ಎನ್ನುವ ಹಾಗೆ ಗುರುಗಳಲ್ಲಿ ಕೇಳಿದಾಗ ದಿವ್ಯ ದೃಷ್ಟಿಯಲ್ಲಿ ಕಂಡಂತಹ ಅವರು, ನಿನ್ನ ತಮ್ಮನಿಗೆ ಅಪಾಯ ಆಗಿದೆ, ರಕ್ಷಣಾರ್ಥಿಯಾಗಿ ನೀನು ಮುನ್ನಡಿಬೇಕು, ಹೋಗಬೇಕಂತಾದ್ರೆ ಬಂದವರೊಂದಿಗೆ ಹೋರಾಟ ಮಾಡಬೇಕಂತಾದ್ರೆ ನಿನ್ನಲ್ಲಿರುವಂತ ಶಸ್ತ್ರಗಳು ಸಾಕಾಗ್ಲಿಕ್ಕಿಲ್ಲ. ಅದಕ್ಕಾಗಿ ವಿಶೇಷವಾದಂತಹ ಸಂವಹನಾಸ್ತ್ರ, ದಿವ್ಯ ಅಸ್ತ್ರಗಳನ್ನು ನನ್ನ ಪಾಲಿಗೆ ಒದಗಿಸಿಕೊಟ್ಟವರಿದ್ದಾರೆ. ನನ್ನ ತಮ್ಮನಿಗೆ ಬಂದಿರುವಂತ ಬವಣೆಯನ್ನು ದೂರ ಮಾಡುವುದಕ್ಕಾಗಿ ಅಲ್ಲಿಗೆ ಹುಡುಗ, ನೀನು ಹುಡುಗ, ಅವನು ಹುಡುಗ, ನೀನು ಹುಡುಗ. ಹುಡುಗನನ್ನ ಸೆರೆಗಟ್ಟಿ ಒಯ್ತಾ ಇದ್ದಿ, ಸೊಪ್ಪು ಕೊಟ್ಟಿದ್ದ ಬೆಪ್ಪ. ಕಾಡಿನಲ್ಲಿ ಅವನು ಸುಲಭಕ್ಕೆ ಸಿಕ್ಕ ಎನ್ನುವ ಸಲುವಾಗಿ ಅವನನ್ನ ರಟ್ಟೆಗಟ್ಟಿ ಒಯ್ತಿ ಅಂತ ಆದ್ರೆ ನಿನ್ನ ಆಸೆಗಳೆಲ್ಲ ಈಡೇರ್ತದೆ ಅನ್ನುವ ಹಾಗೆ ಭಾವಿಸಿಕೊಂಡ್ಯ. ಅವನನ್ನ ತಮ್ಮ, ಹೌದು, ಅವನನ್ನ ತಮ್ಮ ಅಂತ ನಾಲ್ಕು ಕಾಲ ಬದುಕುವಂತಹ ಆಸೆ ನಿನಗುಂಟು ಅಂತಾದ್ರೆ ಅವನನ್ನ ಬಿಡು, ನನಗೆ ಶರಣ. ಬಿಡಂಗಿಲ್ಲ, ನಮ್ಮ ತಂಡವೇ ಐತಿ. ಅವನನ್ನು ಸೋಲ್ಸಕ ನಾನೊಬ್ಬನ ಸಾಕಾಗಿದೆ, ಈಗ ನಿನ್ನನ್ನು ಸೋಲ್ಸಕ ನಾವೊಬ್ಬನ ಸಾಕು. ನನ್ನ ತಂಡವರೆಲ್ಲ ನಿಮ್ಮಿಬ್ರು ಹೊತ್ಕೊಂಡು ಹೋಗ್ತಾರಪ್ಪ. ಬೇಕು ನೀನು ತಂಡದಲ್ಲಿ ತೋರ್ಬೇಕು. ಹಿಂಗೇನ ಅಲ್ಲ, ನೀನು ಬಿದ್ದಾಗ ನಿನ್ನನ್ನು ಹೊರ್ಲಿಕ್ಕೆ ಒಂದು 4 ಜನ ಬೇಕು. 4 ಅವ್ರನ್ನ ಇಟ್ಕೋ. ನಿಮ್ಮಿಬ್ರು ಹೊರ್ಲಿಕ್ಕೆ 8 ಜನ ಬೇಕು. ಅಲ್ಲ, ನಮ್ಮ ತಂಡದವ್ರ ಇದಾರ. ನಿನಗೆ ಭೂಮಿಯ ಋಣ ತೀರಿತು, ಅನುಮಾನವೇ ಇಲ್ಲ. ಬದುಕುವಂತ ಯೋಗ್ಯತೆಯನ್ನು ಕಳೆದುಕೊಂಡವರೇನು ಭಾಷೆ ಮಾಡದೆ ಹೋದ ಕಿರಾತ. ಕರುಣಗಳು ರಕ್ಷಿಸಿದನೆ, ಕರುಣಗಳು ರಕ್ಷಿಸಿದನೆ. ಶ್ರೀಹರಿಯು ನಮ್ಮ ಎನ್ನುತ್ತಾಯ ಮೊಗಳುತ್ತಾಯ ಪರಮ ಸಂತೋಷದಿ ಜೊತೆಯ ನಗನದಿ ಹೊರಟರು. ಅಲ್ಲಿಂದಲೇ
ನೋಡೋಣ. ನಿನ್ನ ಮಾತಿಗೆ ಬಲ್ಲೆ ಎನ್ನದೆ ಒಪ್ಪಿದರ ಪರಿಣಾಮವಾಗಿ ಎಂತದೊಂದು ಘಟನೆ ಘಟಿಸಿ ಹೋಯ್ತು ನೋಡು. ನನಗೆ ಈಗ ಎಲ್ಲವೂ ಅರ್ಥವಾಗ್ತಾ ಉಂಟು. ಆ ಕ್ಷಣಕ್ಕೆ ಒಮ್ಮೆ ನೀನು ಬೇಡ ತಮ್ಮ ಅಂತಲೇ ಆಡಿದವ, ಆದ್ರೂ ನಿನ್ನನ್ನು ಒತ್ತಾಯಿಸಿದವ ನಾನು. ಇಟ್ಟು ಮೊನ್ನೆ ಅಂತ ಈಗ ಗೊತ್ತಾಯ್ತು. ಮತ್ತೊಂದು ಯೋಚನೆ ಇತ್ತು. ಏನು? ನಾನು ನೀನು ಬಲದಲ್ಲಿ ಹೆಚ್ಚು ಕಡಿಮೆ ಒಟ್ಟೊಟ್ಟಿಗೆ ಇದ್ದವರು, ಒಂದೇ ಸಮ ಬಲ. ಆದ್ರೆ ಈ ಕಿರಾತ ನನ್ನನ್ನೇ ಸೋಲಿಸಿ ಬಿಟ್ಟ. ಅವನನ್ನು ಗೆಲ್ಲುವುದಕ್ಕೆ ನಿನಗೆ ಇಷ್ಟು ಸುಲಭ ಆಯ್ತಲ್ಲ ಅಂತ ನನಗೆ ಆಶ್ಚರ್ಯ. ವಿಶೇಷವಾದಂತಹ ಸಂವಹನಾಸ್ತ್ರದ ಪ್ರಯೋಗ ಅವನನ್ನು ಮುಸುಕು ಕಟ್ಟಿತು, ಅವನನ್ನು ಮುಸುರಿ ಕಟ್ಟುವ ಹಾಗೆ ಮಾಡಿ. ಹಾಗೆ ಏನೇ ಇರಲಿ, ಈಗ ಅದು ನೆನಪಿಟ್ಟುಕೊ. ಸರಿ, ತಿರುಗಾಟ ಯಾವತ್ತಿದ್ರೆ ಹೇಗಾಗಬೇಕು ಅಂತ. ಹೇಗಣ್ಣ? ತಿರುಗಾಟ ಯಶಸ್ಸನ್ನ ಕಾಣಬೇಕು ಯಾರೋ ಒಬ್ಬರೇ ಪ್ರಯತ್ನ ಪಟ್ಟರೆ ಆಗುವುದಿಲ್ಲ. ಎಲ್ಲವರು ಒಟ್ಟಾಗಿ ಪ್ರಯತ್ನ ಪಟ್ಟಾಗ ಮಾತ್ರ ನಮ್ಮ ತಿರುಗಾಟ ಎನ್ನುವುದು ಯಶಸ್ಸಾಗ್ತದೆ. ಅದಕ್ಕೆ ಇವತ್ತಿನಿಂದ ನಾವು ಹೊರಟಂತ ದಿವಸವೇ ಹಾಗೆ. ತಂದೆಯಿಂದ ಅಪ್ಪಣೆಯನ್ನು ಪಡೆದು ಹೊರಡುವಾಗ ನಾವಿಬ್ಬರು ಒಟ್ಟಾಗಿ ನಿಂತವರು, ಮಧ್ಯದಲ್ಲಿ ಒಮ್ಮೆಲೆ ಬೇರಾದವರು. ಈಗ ಮತ್ತೆ ಪುನಃ ನಾವು ಒಂದಾಗಿದ್ದೇವೆ. ಈ ಒಂದಾಗುವಿಕೆ ಹೇಗಿರ್ಬೇಕು ಅಂತ, ಹಾಗೆ ಪ್ರಪಂಚದೆಲ್ಲವರಿಗೂ ಆದರ್ಶವಾಗಿರ್ಬೇಕು. ಇರಬೇಕು ಅಣ್ಣ ತಮ್ಮ ಹೇಗೆ ಅಂತ ಹೇಳಿದ್ರೆ ಮಾರ್ತಾಂಡ ತೇಜ ಕಮಲಧ್ವಜನ ಹಾಗೆ ಇರಬೇಕು. ಇನ್ನು ಮುಂದೆ ನಾವಿಬ್ಬರು ಒಟ್ಟಾಗಿ ತಿರುಗಾಟ ಮಾಡುವ. ಈಗಂತೂ ಒಂದು ಸ್ಪಷ್ಟ ಆಯ್ತು. ಯಾವ ಕಾರಣಕ್ಕೂ ನಿನ್ನನ್ನು ಬಿಟ್ಟು ನಾನು ಹೋಗಲೇಬಾರ್ದಿತ್ತು ಅಲ್ವಾ? ನಿನ್ನ ಬಿಟ್ಟು ಹೋದ್ನಲ್ಲ, ಆ ತಪ್ಪಿಗೆ ಏನೇನು ಅನುಭವಿಸ್ಬೇಕೋ ಎಲ್ಲ ಅನುಭವಿಸಾಯ್ತು. ಇನ್ನು ಮಾತ್ರ ನಿನ್ನ ಬಿಟ್ಟು ಎಲ್ಲೂ ಹೋಗುದಿಲ್ಲ. ಹೇಳ ನಿನಗೆ, ನಮ್ಮ ಮನಸ್ಸಿಗೆ ನೆಮ್ಮದಿ ಆಗಬೇಕು. ನಾವು ಎಣಿಸಿಕೊಂಡಿರುವಂತ ಕಾರ್ಯ ಎಲ್ಲವೂ ಪರಿಪೂರ್ಣ ಆಗಬೇಕು ಅಂತಾದ್ರೆ ನಾವು ನಂಬಿರುವಂತ ಅನಂತ ಪದ್ಮನಾಭರ ಅನುಗ್ರಹ ಶಾಶ್ವತವಾಗಿ ನಮ್ಮ ಮೇಲೆ ಇರಬೇಕು. ಅಲ್ವಾ? ಅದಕ್ಕಾಗಿ ಇವತ್ತಿನಿಂದ ಮೊದಲುಗೊಂಡು ಒಟ್ಟಾಗಿ ತಿರುಗಾಡೋಣ. ಸರಿ, ದಿಕ್ಕು ದೇಶವನ್ನ ತಿರುಗುವಲ್ಲಿ ಬರಬಾರೂದ ನೋಡಿದರು ಸ್ತ್ರೀ ರಾಜ್ಯವನ್ನು, ಬರಬಾರೂದ ನೋಡಿದರು ಸ್ತ್ರೀ ರಾಜ್ಯವನ್ನು ಮೆರೆದು ಮೆರೆದು ಕಂಗೋಳಿ ಗುಡಿ ಗೋಪುರವನ್ನು, ಪೂರುತಿಯ ಪುರಬಾಯಿಯೊಳಗೆ ಪೂರುತಿಯ ಪುರಬಾಯಿಯೊಳಗೆ ಪವನದಿ ಸೇರಿ ವಿಶ್ವವಿದ್ಯಾಲಯ ಮನದಿ ಹೌದು, ನೋಡಿದ್ಯೋ? ಅನೇಕ ದೇಶಗಳನ್ನ ಸಂಚಾರ ಮಾಡುತ್ತಾ ಮಾಡುತ್ತಾ ನೇರವಾಗಿ ಒಂದು ಪ್ರದೇಶದತ್ತ ಸಾಗಿ ಬಂದೆ. ಯಾಕೋ ಏನು ಒಮ್ಮೆಲೆ ಕತ್ತೆತ್ತಿ ಕಣ್ಣಲ್ಲಿ ಸುತ್ತ ಮುತ್ತ ಅತ್ತ ಇತ್ತ ಕಂಡಾಗ ಎಲ್ಲ ನೋಡಿದ್ರು ಹೆಣ್ಣಿನ ಸಂಚಾರ.
ಹೌದಪ್ಪ, ಎಲ್ಲಿ ನೋಡಿದ್ರು ಅವರೇ ನಮ್ಮ ಜಾತಿಯವರು ಒಬ್ರು ಇಲ್ಲ. ಕಾಣುದೇ. ಹಾ. ಅಂದ್ರೆ ಗಂಡುಗಳ ಸಂಚಾರವೇ ಇಲ್ಲ. ಓಹೋ, ಅಂದ್ರೆ ಇದು ಒಂದು ಸ್ತ್ರೀ ರಾಜ್ಯ ಎನ್ನುವುದಕ್ಕೆ ಅನುಮಾನ ಇಲ್ಲ. ಅದಂತೂ ಸ್ಪಷ್ಟ ಆಯ್ತು. ಯಾಕೆಂದ್ರೆ ಅವ್ರು ಯಾರು ಕಾಣುದಿಲ್ಲ. ಆದ್ರೆ ಹುಡುಗಿ ನೋಡಿದಾಗ ಒಮ್ಮೆಲೆ ಗಂಡು ಅಂತ ಭಾವಿಸಿಕೊಂಡದ್ದು. ನೋಡುವುದಕ್ಕಾಗಿ ಹುಡುಗಿ ಗಂಡು ಹುಡುಗಿ ಇರುವವರು ಹೆಣ್ಮಕ್ಳು ಅಲ್ವಾ? ಅದು ಅನಿವಾರ್ಯ ಅವ್ರಿಗೆ. ಯಾರು ಗಂಡು ಮಕ್ಕಳೇ ಎಲ್ಲ ಸಂಪೂರ್ಣ ಅವರೇ ಇರುವುದು ಅಂತ ಆದ್ರೆ ಇಲ್ಲಿ ಬರುವಂತ ನಡೆಯುವಂತ ಎಲ್ಲ ಕಾರ್ಯವನ್ನು ಅವರೇ ಮಾಡ್ಕೊಳ್ಬೇಕೋ ಬೇಡವೋ? ಹೌದು. ಹಾಗಾಗಿ ಅದಕ್ಕೆ ಅನುಕೂಲ ಆಗಲಿ ಅಂತ ಗಂಡು ಹುಡುಗಿ ಕೊಟ್ಟಿದ್ದಾರೋ ಏನು? ಹಾಗೆ ಹೌದು ಅಂತಾದ್ರೆ ಗಂಡು ಮಕ್ಕಳು ಇಟ್ಕೊಳ್ಬೇಕಿತ್ತು. ಬೇಕಿತ್ತು. ಹುಡುಗಿಯಿಂದಲಾಗಿ ಏನು ಪ್ರಯೋಜನ? ಏನು ಪ್ರಯೋಜನ ಅಲ್ವಾ? ಹೌದು. ಹಾಗೆ ನೋಡ್ತಾ ಹೋದ್ರೆ ಸಮೃದ್ಧವಾದಂತ ಬೀಡು ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ಮಾನವೇ ಇಲ್ಲ. ಕೋಟೆ ಕೊತ್ತಲಗಳು, ಹೌದು. ವಿಶೇಷವಾದಂತಹ ದೇವಾಲಯಗಳು, ಎಲ್ಲಿ ನೋಡಿದರಲ್ಲಿ ಕೆತ್ತನೆಯಿಂದ ತುಂಬಿರ್ತಕ್ಕಂಥ ನಾಡು. ಅನೇಕ ಕಡೆಗೆ ನಾವು ತಿರುಗಿದ್ದೌದು. ಆದ್ರೆ ನಾವು ತಿರುಗಿದ ಯಾವ ಪ್ರದೇಶದಲ್ಲೂ ಕೂಡ ಇಷ್ಟು ಸುಂದರವಾಗಿರುವಂತ ಚಿತ್ರಣವನ್ನ ನಾವು ಕಂಡವರಲ್ಲ ಅಲ್ವಾ? ಅಂದ್ರೆ ವಿಶೇಷವಾದಂತ ಕಾರ್ಯನಿಯೋಜಿತವಾಗಿ ಯಾರಿಂದೋ ಹೇಳಿಸಿ ತಮ್ಮ ನಾಡು ಒಂದು ಆದರ್ಶವಾಗಿ ಎನ್ನುವ ಸಲುವಾಗಿ ಇಂಥದೊಂದು ವ್ಯವಸ್ಥೆ ಮಾಡಿದ್ದಾರೋ ಏನು ಆಗಿರಬಹುದು. ಎಲ್ಲಿ ನೋಡಿದ್ರು ಒಂದು ಸ್ವಲ್ಪವೂ ಕಲ್ಮಶ ಎನ್ನುವುದು ಇಲ್ಲ. ಈ ನಾಡಿನಲ್ಲಿ ಒಳ್ಳೊಳ್ಳೆ ಕಲಾವಿದರಿದ್ದಾರೆ ಅಂತ ಅನುಮಾನವೇ ಲೋಪ ದೋಷಗಳಿಲ್ಲದಿರುವಂತಹ ನಾಡು ಇದೆ ಎನ್ನುವುದಕ್ಕೆ ಅನುಮಾನ ಇಲ್ಲ. ಕಷ್ಟ ಆಯ್ತು. ಯಾಕೋ ಏನೋ ನೋಡು, ಮಾರ್ಗಾಯಾಸದಿಂದ ಬಳಲಿದವರು ನಾವು. ಹೌದು. ಆ ಕಡೆಯಲ್ಲಿ ಒಂದು ವನ ಕಾಡ್ತಾ ಉಂಟು. ಉಪವನ ಇರಬಹುದು. ಸ್ವಲ್ಪ ಬೀಸುವ ತಂಗಾಳಿಗೆ ಮೈವಟ್ಟಿ ವಿಶ್ರಾಂತಿ ಪಡೆದು ಮುಂದೆ ಹೋಗೋಣ. ದೇಹಕ್ಕೆ ನೆಮ್ಮದಿ ಆಗುತ್ತದೆ. ನಿಲ್ಲಿ ನಿಲ್ಲಿ ಮುಂದಗೆ ನೀವು ಎಲ್ಲಿ ಹೋಗಿರಿ ನಿಲ್ಲಿ 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 ಮುಂದಗೆ ಎಲ್ಲಿ ಹೋಗಿರಿ ನೀವು ಎಲ್ಲಿ ಹೋಗಿರಿ ಪಿರಿ 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 ಪುಲ್ಲಲೋಚನೆಯ 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 ಗೆಲ್ಲದೆ ಗೆಲ್ಲದೆ ನೀವು ಎಲ್ಲಿ ಮುಂದೆ ಎಲ್ಲಿ ಪೋಪಿರಿ ಪಿರಿ ಪಿರಿ ಪಿರಿಪಿರಿ ನೀನು ಪಿರಿಪಿರಿ ನೀನು. ನೀವೇ ಇಬ್ರು ಪಿರಿ ಪಿರಿಯೇ. ಯಾಕೆ? ಇಲ್ಲದೆ ಹೋದ್ರೆ ಯಾವ ಸ್ಥಳ ಯಾರು ಸಂಬಂಧಪಟ್ಟದ್ದು ಯಾವುದನ್ನು ವಿಚಾರ ಮಾಡದೆ ಆ ರೀತಿ ಪಿರಿ 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 ಹೋಗ್ತಾ ಇದ್ರಿ ಅಂತ ಆದ್ರೆ ನೀವು ಪಿರಿ ಪಿರಿಯೇ ನೀವು. ಅಂದ್ರೆ ಯಾವ ಸ್ಥಳ ಯಾರಿಗೆ ಮೀಸಲು ಅಂತೆಲ್ಲ ಉಂಟು. ಯಾರಿಗೆ ಸಂಬಂಧ? ಮತ್ತೆ ಅಲ್ಲ ಬರ್ದಾಕಿದ್ದೇವ ಹೌದಾ ಅದೇನದು ಏನು? ಎಂತ? ಗಂಡಸರಿಗೆ ಪ್ರಸವವಿಲ್ಲ. ನಿಮ್ಮೂರಲ್ಲಂತಲ್ಲ, ನಮ್ಮೂರಲ್ಲೂ ಇಲ್ಲ. ನೀನ್ ಮತ್ತೆ ಅದನ್ನು ಬರ್ಸಿ ಹಾಕ್ಬೇಕು ಅಂತೂ ಇಲ್ಲ. ಬರ್ಸಿ ಹಾಕದಿದ್ರು ಅವ್ರಿಗೆ ಪ್ರಸವ ಇಲ್ಲ. ಗಂಡಸಿಗೆ ಅದೆಲ್ಲ ಮಾರಾಯ ಪ್ರಸವ ಇಲ್ಲ, ಗಂಡಸರಿಗೆ ಪ್ರವೇಶ ಇಲ್ಲ. ಅದೇ ನಂದು ನಾಲ್ಗೆ ತಿರುಗುದಿಲ್ಲ ನಿಂದು ಹಾಗೆಯ ಅಲ್ಲ ನಿನ್ನ ನಾಲಿಗೆಗೆ ಅದು ತಿರುಗಲಿಲ್ಲ ಅನ್ನೋದು ನನಗೆ ಗೊತ್ತಾಗುತ್ತೆ ಇಷ್ಟೊತ್ತು ಮೇಲೆ. ನಿಂಗೆಲ್ಲ ಗೊತ್ತಾದ ತಡವೇ ಗೊತ್ತದೆಲ್ಲ ತಿರುಗ್ತದೆ. ಹೌದಾ ನನಗೆ ತಿರುಗುದಿಲ್ವಾ? ಅದೆಲ್ಲ ಹೊಲ್ಲಿಲ್ಲ ಅಂತ ಅರ್ಥ. ಕೆಲವು ಶಬ್ದಕ್ಕೆ ಮಾತ್ರ ತಿರುಗುದಿಲ್ಲ. ತಿರುಗುದಿಲ್ಲ ಹಾಗೆ ಸಮಸ್ಯೆ ಉಂಟು. ಸಮಸ್ಯೆ. ನಿಮ್ಗೆ ಗೊತ್ತಿದ್ದು ಸಹ ಒಳಗೆ ಹೋಗ್ತೀನಿ ಅಂತ ಆದ್ರೆ ಸುಮ್ಮನೆ ಅಲ್ಲ, ಒಳಗೆ ಹೋಗುದಿದ್ರು ಫುಲ್ ಫುಲ್ ನಯನಿ. ಓ ಇದು ಹೂಗಣ್ಣವಳು. ಗರಂ ಕಣ್ಣಿ ಕೋಳಿ ಆಗಿದೆ. ಹೊಡೆದ್ಬಿಟ್ಟು ಹೇಳ್ಕೊಂಡು ಹೂಗಣ್ಣು ಅಂದ್ರೆ ಅದು ರೋಗ ಬಂದಿದೆಯಾ, ಕಣ್ಣು ಕೆಂಪಾಗುವುದು ಅದೆಲ್ಲ ಹೊಡಿಬೇಕಲ್ಲ. ಕಣ್ಣು ಹೋಗ್ತದೆ. ತಾವರೆ ಎಸಳಿನಂತ ಕಣ್ಣುಳ್ಳೆಲ್ಲವಳು ತಿರುಗುದಿಲ್ಲ, ತಿರುಗುದಿಲ್ಲ. ತವರೆ ಕಣ್ಣು ಉಳ್ಳಲ್ಲ. ತಾವರೆ ಎಸಳಿನಂತ ಕಣ್ಣುಳ್ಳೆಲ್ಲವಳು. ಅಲ್ಲ ನಿನ್ ನೋಡಿದ್ರೆ ನಂಗೆ ಅನುಮಾನ. ಯಾಕೆ ಉಂಡಿಯಾಗೂ ಉಂಟಲ್ಲ. ಒಂದುಂಡೆ ಅಲ್ಲ. ಹಾಗಾಗಿ ನನ್ನ ತಾವರೆ ಹೆಸರಿನಂತ ಕಣ್ಣು ಉಳ್ಳವಳು. ಉಳ್ಳವಳು ನಾನು. ಯಾರು ನೀನು? ನಾನು ಹೌದು. ಹೆಸರು ಆ ಹೆಸರು ಶ್ವೇತಕೇಶಿ.
ಹೆಸರೇ ಸಾರ್ಥಕ ಆಯ್ತು. ಹೌದಾ? ಇದಕ್ಕೊಂದು ಹೆಸರಿಕ್ಕಂತ ಅದು ಅನ್ವರ್ಥಕ್ಕೂ ಹೌದಾ? ಇರ್ಲಿ. ಹಾಗೆ ಅದನ್ನ ಗೆದ್ದೇ ನೀವು ಮುಂದೆ ಹೋಗ್ಬೇಕು. ಇಲ್ಲಿ ಎದುರಾಗುದಿಲ್ಲ. ಅಡಿ ನಿನಗೆ ಅದ್ದೀಯ? ನನ್ನನ್ನು ಗೆದ್ದು ಮುಂದೆ ಹೋಗ್ಬೇಕು ಅಂತ. ಎದ್ದು ಮುಂದೆ ಹಾ. ಇಲ್ಲಿ ಪ್ರವೇಶ ಮಾಡಿದವರು ನಾವ್ಯಾರು? ಏನು ಒಟ್ಟಾರೆಯಾಗಿ ಪರದೇಶದಿಂದ ಏನು ಉಪಾಯ ಇಲ್ಲದೆ ಬಂದವರು ಅಂತ ಮಾಡ್ಕೊಳ್ಳಿ. ಅದು ಏನೇ ಇರಲಿ, ನನ್ನನ್ನು ಗೆದ್ದ ಮಾತ್ರಕ್ಕೆ ಸುಮ್ಮನಾಗುದಿಲ್ಲ ಪ್ರಕರಣ. ನಿಮ್ಮ ಗೆಲುವ ಮಾತೇನೇನು? ನಿಮ್ಮ ಗೆಲುವ ಮಾತೇನೇನು? ಒಮ್ಮನು ಬರಲೊಮ್ಮೆಗೆ, ಒಮ್ಮನು ಬರಲೊಮ್ಮೆಗೆ ಸೋಮನಿರಲಿ ಗೆಲುವು ನಡಲಿ, ಹೆಮ್ಮೆ ನುಡಿಯದಿರಿ ಹೀಗೆ. ಏನ? ಹೇಳ್ತೀರ ನಿಮ್ಮ ಹೆಂಡತಿ? ಹೆಂಡತಿಯಾದ್ರೆ ಹೆಂಡತಿ ಗಂಟೆ ಕೊಡಿ. ಅವಳು ಅಂತಾದ್ರೆ ಈ ಕರೆಯುವುದೇ ಇಲ್ಲ. ಓ, ಅಮ್ಮ ಅಂತೀನೋ? ಅಮ್ಮಂತ ತಾಯಿ ಹೆದರಿಕೆಯಿಂದ. ಹಾಗಲ್ಲ ಮತ್ತೆ? ಹೆಂಡತಿಗೆ ಪ್ರೀತಿಯಿಂದ ಮಾತಾಡಿಸು. ಹೌದಾ? ನಮ್ದು ಕ್ರಮ ಹಾಗೆ. ನಂಗೆ ಜೋರಾಗ್ತಿದ್ದೇನೆ. ನಿನಗೆ ಜೋರಾಗುತ್ತಾ ಇದ್ದೇನೆ, ಕಾರಣ ಏನು? ಏನೋ? ನಿನ್ನನ್ನು ಗೆದ್ದು ಮುಂದೆ ಹೋಗ್ಬೇಕು. ನೀವೇ ಏಜಿ ಅಜ್ಜಿ ಎದುರು ಕೊಡ್ಕೊಳ್ವೆ ಹೇಳ್ತಾ. ಅಲ್ಲ ಅಜ್ಜಿ ಹೇಳಿದೆ, ಮತ್ತೆ ನಿಮ್ಗೆ ಎಂತ ಹೇಳಿದೆ? ಅಜ್ಜಿ ಅಲ್ಲದೆ ನೀನು ಹೆಸರಾಯ್ತು ಏ ಚಪ್ಪಿ ಹಳೆ ಜಪ್ಪಿ ಮನೆ ಹೋಗಿ ಅಜ್ಜಿ ಹೀಗೆ ಹೇಳ್ತೇನೆ. ನಿನಗೆ ಹೇಳಿ ಗೊತ್ತಾಯ್ತಾ ಈಗ? ಹಾಗಲ್ಲ, ಬೇರೆ ಹೇಳಿ, ಬೇರೆ. ಬೇರೆ ಹೇಳ ಹಾ. ಸರಿ ಓ ಪೂರ್ವ ಯೌವನೆ ಆಹಾ ಇದಾದ್ರೂ ಒಂದು ಅರ್ಥ ಆಗುದಿಲ್ಲ. ನಂಗೆ ಅರ್ಥ ಆಗ್ತಿಲ್ಲ. ಏನೇನು ಕೆಂಚ ಶಬ್ದ ಹೇಳಿದೆಪ್ಪ. ಪೂರ್ವ ಯೌವನೆ ಅಂದ್ರೆ ಒಂದು ಪ್ರಾಯ ಈಗಿನ ಮೊದಲು ಪ್ರಾಯಕ್ಕೆ ಪ್ರಾಯ ಕಳೆದು ಹೋಗಿದೆ ಅಂತ ಅದು ಒಂದು ತಿಳ್ಕೊ. ಪ್ರಾಯ ಎಷ್ಟಾದ್ರೂ ಸಹ ನಾ ಸರಿ ಇದ್ದೇನೆ, ಗೊತ್ತಾಯ್ತಲ್ಲ? ನಂಗೆ ನೋಡಿ ಹೊತ್ತೊತ್ತಿಗೆ ಸರಿ ತಗೊಂಡು ಸರಿ ಇದ್ದೇನೆ ನಾನು. ಹಾಗಲ್ಲ, ಅದು ಏನು ಹಾಳಾಗುದು ಯಾವಾಗ? ಯಾವಾಗ? ಬಳಸಿದಾಗ ಮಾತ್ರ ಹಾಳಾಗುವುದು. ನಮ್ಮನ್ನು ಬಳಸಲೇ ಇಲ್ಲ ಯಾರು. ಆಯ್ತಾ? ನಿಮ್ಗೆ ಬೇಸರ ಆಯ್ತಾ? ಆಳು ಹೆಚ್ಚು ಅಂದವ. ಅದು ಬೇಡ. ಹಾ, ಬೇರೆ ಹೆಸರು ಹೇಳು. ಗ್ರೂಪ್ ಹೆಸರು. ಹಾ, ಎಲ್ರಿಗೂ ಹಾಗೆಲ್ಲ ಹೇಳುದಲ್ಲ. ಅಡ್ಡಿಲ್ಲ. ಹೇಳ ಹಾ, ಇದು ಹೇಳ ಹೇಳು. ಶ್ರೀಕುಲದ ಹಿರಿಯ ಶುನಕವೇ. ಆ ಜ್ಯೂಸ ಮನೆಗೆ వచ్చి ಹೀಗೆ ಕರೆಯುತ್ತವ. ಅಲ್ಲೇ ಏ, ನರ್ಸ್ಕರ್ದ ಅಭ್ಯಾಸ ಐತೆ ಇಲ್ವಾ? ಅದಕ್ಕೆ ಮೊದಲೇ ಹೇಳಿದ್ದೇನೆ, ಎಲ್ರಿಗೂ ಕರೆಯುವುದಲ್ಲ. ಅಜ್ಜಿ ಮಾತ್ರ ಕರೀತೆ ಅಂತ. ನಿನಗೆ ಆದ್ರೂ ಹಾ. ನಿನ್ನಂತವ್ರು ಹಾ. ಎಲ್ಲ ಅಜ್ಜಿರಿಗೂ ಹಾಕಿ ಕರೆಯುವುದಲ್ಲ. ಬಾಯಿ ಮೇಲೆ ಪೊರ್ದು ಹೊಲ್ಲಟ್ಟು ಮೊದಲೇ ಒಳಗೆ ಹೋಗಿದೆ, ಮತ್ತೆ ಒಳಗೆ ಹೋಗ್ಬೇಕೀಗ. ಗೊತ್ತಾಯ್ತಲ್ಲ ಏನ? ಏನ್ ನಾನು ಒಟ್ಟಾರೆಯಾಗಿ ಬಂದವರು ಅಂತ ಮಾಡ್ಕೊಂಡ್ಯಾ? ಹೊಸ ನಾವ್ ಯಾರು, ನಮ್ಮ ಪೂರ್ವಾಪರ ಏನು ಅಂತ ಗೊತ್ತು ನಿನಗೆ? ನನಗೆ ಅಗತ್ಯವೇ ಇಲ್ಲ ಪೂರ್ವಪರ. ಎಂತ? ನನ್ನ ಗೆದ್ದಲ್ಲಿ ಪ್ರಕರಣ ಮುಗಿಯುವುದಿಲ್ಲ. ಗೊತ್ತುಂಟ ನಿನಗೆ? ಒಳಗೆ ಬಂದರೆ ಬಿಡುವುದಿಲ್ಲ ನಾನು. ಸಮಸ್ಯೆ. ಸಮಸ್ಯೆ. ಈಗ ಒಳಗೆ ಹೋಗ್ಬೇಕು ಅಂತ ನಿನ್ನ ಬರೀ ನನ್ಗೆ ಗೆಲ್ಲಬೇಕು ನೀವು. ನಿನ್ನ ನೀ ಯಾವ ಲೆಕ್ಕವೇ? ನೀ ಯಾವ ಲೆಕ್ಕವೇ? ಕಸುವು ಅಲ್ಲ, ಕೊಟ್ಟಿಯೂ ಅಲ್ಲ. ಗೊತ್ತಾಯ್ತಾ? ಒಂದು ನಾನು ಲೆಕ್ಕಲ್ಲ, ನನ್ನ ಕತೆ ಬಿಡಿ. ಅರಸಿಯಾದ ಶಶಿಕಲೆಯು, ಅರಸಿಯಾದ ಶಶಿಕಲೆಯನ್ನು ದುರದಿ ಎಂದರೆ, ದುರದಿ ಎಂದರೆ ನಿಮ್ಮನ್ನು ಮರೆತು ಬಿಡು ಬೇರಿ ಬಂದರೆ ಶಿರವನ್ನರಿವೆವು ನಾನು. ಎಲ್ಲಿಯಾದನ್ನು ಸೋಲಿಸಿದೆ ಅಂತಾದ್ರೆ ನಿನ್ನನ್ನು ಗೆದ್ದೆವು ಅಂತ ಪ್ರಕರಣ ಮುಗಿಯುವುದಿಲ್ಲ. ಏನಾಗ್ತದೆ? ನಿಮ್ಮನ್ನು ಕೇಳಲಿಕ್ಕೆ ನಮ್ಮ ಅಮ್ಮ ಬರ್ತಾರೆ. ಯಾಕಮಾರೆ ನಿನ್ನನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ನಿನ್ನ ಅಮ್ಮ ಬಹುಶಃ ಹಾಸಿಗೆಯಲ್ಲಿ ಹೇಸಿಗೆ ಅವರೆಲ್ಲ ಬರ್ಲಿಕ್ಕೆ ಆಗ್ತದ? ಯಾರು ಹೊತ್ಕೊಂಡು ಬರುದು ಅವರನ್ನ? ಅಮ್ಮ ಅಂದ್ರೆ ಯಾರು? ಯಾರು? ಹೆತ್ತ ಮಾತ್ರಕ್ಕೆ ಅಮ್ಮ ಅಂತ ಒಬ್ರು ಅಂತ ಆಗುದಿಲ್ಲ. ಮತ್ತೆ? ತುತ್ತನ್ನ ಕೊಟ್ಟವಳು ತಾಯಿಗೆ ಸಮಾನ. ನಿನ್ನನ್ನು ಸಾಕಿದವಳು ಒಡತಿ ಯಜಮಾಂತಿ, ಯಜಮಾಂತಿ. ಆಳುವವರು. ಆಳುವವರು ಯಾರು ಅಂತ? ಯಾರು? ಯಾರೇ? ರಾಣಿ, ಶೇಷಿ, ಪರಪೆ, ಅಮ್ಮ. 4 ಜನ: ರಾಣಿ, ರಾಣಿ, ಶೇಷಿ, ಪ್ರಭೆ, ಅಮ್ಮ. ಜನ ಯಾರು ಹೇಳಿದ್ದ? ಶೇಷಿ ಯಾರೇ ಅದು? ನಿನ್ನ ಅಜ್ಜಿ. ಅಜ್ಜಲ್ವಾ, ಒಬ್ಬಳಿಗೆ ಹೆಸರು. ಒಬ್ಬಳಿಗೆ ಹೆಸರು? ರಾಣಿ, ಶೇಷಿ, ಪರಪೆ, ಅಮ್ಮ. ಓಹೋ, ಹೀಗೆ. ರಾಣಿ ಶಶಿಪ್ರಭಾ ದೇವಿ ಅಮ್ಮ. ಅಮ್ಮ.
ನಮಗೆ ಹಾ. ಹಾಗೆ ಅವ್ರು ಬರ್ತಾರೆ, ಅವ್ರನ್ನು ಗೆಲ್ಲಬೇಕು. ಅಷ್ಟು ಮಾತ್ರ ಅಲ್ಲ, ಮಂತ್ರಿಗಳು ಇದ್ದಾರೆ, ಸೇನಾಪತಿಗಳು ಇದ್ದಾರೆ. ಹಾ, ಸೇನಾಪತಿಗಾರಲ್ವೋ, ಸೇನಾಪತಿಗಳು ಸೇನಾಪತಿಗಳು ಹಾ, ಮತ್ತೆ ಮಂತ್ರಿಗಳಿದ್ದಾರೆ. ಅವ್ರನ್ನೆಲ್ಲ ಗೆಲ್ಬೇಕು, ಸುಲಭ ತಿಳ್ಕೊಬೇಡಿ ಏನೋ. ಹಾ, ಅವ್ರಿಗೆ ಏನು ಅಂತ ನಾವು ನೋಡ್ಕೊಳ್ತೇವೆ. ಈಗ ನನ್ನ ನೋಡಿ ನೋಡ, ಮ್ಯಾಲಿಂದ ಕೆಳಗವರೆಗೆ ನೋಡಿದ್ರು ಒಂದೇ ಮಧ್ಯಾಹ್ನ. ಕಳೆದ ದಿನಗಳು ಹೆಚ್ಚು, ಹಾ, ಉಳಿದ ದಿನಗಳು ಕಡಿಮೆ. ಇರ್ಲಿ. ಅಥವಾ ಮತ್ತೆ ನಿನಗೆ ಈ ವಯಸ್ಸಿನಲ್ಲಿ ನೋಡು. ಬೇಕಾ? ಒಂದು ಕ್ರಮ ಅಂತ ಉಂಟು. ಯಾವುದು? ನಾಳೆ ನಾವು ಸಾಯುವುದಾದ್ರು ಇವತ್ತೇನು ಮಾಡಬೇಕು ಅಷ್ಟು ಮಾಡಿಯೇ ನಾವು ಸಾಯುವುದು. ಬೇಡ, ನಿನಗೆ ಮಾಡೇ ಅಷ್ಟೇ ಇಲ್ಲ. ಹತ್ರ ಆಯ್ತು, ಇನ್ನೆಂತದ್ದು? ಗೊತ್ತಾಯ್ತಲ್ಲ? ಈಗ ಆಯ್ತು, ನಿನ್ನ ಹತ್ರ ಕೂರ್ತದ? ನೋಡ, ಒಂದ್ಸತಿ ನೋಡ, ನೋಡ್ದಾಗ ಕೇಳ್ತೀಯ. ಆಯ್ತು, ಈಗ ಆಯ್ಕೆ ನಿನಗೆ ಬಿಡುವ. ನೀನ್ ಈಗ ಬಿಡು, ನೀ ಇಬ್ರು ಪ್ರಾಯದ ಕಾಲದಲ್ಲಿ ಸಿಗ್ಬೇಕಿತ್ತು ನೀವಲ್ಲ. ನಿಮ್ಮ ಅಜ್ಜನ್ನ ಬಿಡುದಿಲ್ಲ. ನೀ ಈಗಲೇ ಇಷ್ಟ ಅಂತಂದ್ರೆ ಆವಾಗ ನೀನು ಹೊಡೆದಲ್ಲ ಅಜ್ಜಿನೇ. ಬೇಡ, ಆ ಪ್ರಾಯ ಇತ್ತು ಅಂತ ಬಲ ಇತ್ತು. ಕೆಲಸ ಮಾಡು. ಈಗ ಯಾರು ಬರ್ತೀವಿ ಈಗ? ಹಿರಿಯವರಿಗೆ ಆದ್ಯತೆ. ಹಾ, ಯಾವಾಗ? ನಿನಗೆ ಯಾರು ಆದೀತು? ಅವ ಆದೀತ, ನಾನು ಆದೀತ ನೋಡು. ಹಾಗೆ ಎಂತೆ ಕಳೆದ ಬಿಸಿ ಇರ್ತಲ್ದೆ ನಿಮಗೆ. ಮತ್ತೆ ಹೋಗುವುದು ಹಾಗೆ ಬೆಳೆದಿಲ್ಲ. ನೀ ಸುತ್ತ ಒಂದು ಸುತ್ತಿಗೂ ನೀ ಬರುವುದಿಲ್ಲ. ಮನುಷ್ಯ ಮಾಡಿ ಒಂದು ಸುತ್ತು ಬರ್ತ ಇವತ್ತು ಓಡಿದ್ದೇವೆ. ಯಪ್ಪೋ ಯಾವಾಗ ಹೇಗೆ ಗೊತ್ತಾ? ಹೇಗೆ? ನಮ್ಮ ಎದುರಿಗೆ ಯಾರು ಹೇಗಿರ್ತಾರೋ ರೊಟ್ಟಿನ ಹಾಗೆ ಇರು. ಹೌದಾ? ನೀ ಜೋರು ಅಂತಾರೆ ನಾನು ಜೋರು, ನಾ ಜೋರು. ಈಗ ನೀ ಜೋರು ಅಂತಾರೆ ನಾನು ಜೋರು. ನಾ ಹೇಳಿಲ್ವಾ ಆ ಒಂದು ಸುತ್ತಿಗೆ ಸಹಿ ಅಂತ ಕೇಳಿ ಮತ್ತೆಲ್ಲೂ ಒಂದೇ ಇಲ್ಲ. ಯಾಕೆ ಹೊಡೆದಲ್ಲೇ ಹೊಡಿತೀರಿ ಮಾರ್ರೆ? ನಾ ಮೊದಲೇ ಹೇಳಿದ್ದೀನಿ. ಯಾವ ಜ್ಞಾನವಾದ ಹಾ, ಜಾಗೃತ ಆಗ್ಬೇಕು ಅಂತಾದ್ರೆ ಹಾ. ಬಿಟ್ಟು ಬೀಳುವಲ್ಲೇ ಬೀಳ್ತಾ ಇರ್ಬೇಕು. ಇದ್ದಲ್ಲೇ ಬೀಳ್ತಿರ್ಬೇಕಾ? ಬಿದ್ದಲ್ಲೇ ಬಿದ್ದಾಗ ಜ್ಞಾನ ಕ್ರಿಯೆ ಹೆಚ್ಚಾಗ್ತದೆ. ಇಲ್ಲವಾ, ಬಿದ್ದಲ್ಲೇ ಬೀಳ್ತಾ ಇದ್ರೆ ರಸಜ್ಞಾನ ಹೋಗ್ತದೆ. ಮೊನ್ನೆ ಏನೂ ಗೊತ್ತಾಗುದಿಲ್ಲ. ನಿನಗೆ ಮಾಂಸ ಎಲ್ಲಿ ಇಟ್ಕೊಂಡಲ್ಲೇ ಹೊಡೆದಿದ್ದೆ. ಹಾಗೆ, ಹಾ. ಏನು ಗೊತ್ತಾಗ್ತಲ್ಲ ಮಾರಾಯ. ಅವ ಎಲ್ಲೆಲ್ಲಿ ಮಾಂಸ ಉಂಟು ಸರಿ ನೋಡ್ಕೊಂಡಿದ್ದಾವ. ಪಾಪ ಅಂತ ಬಿಟ್ರೆ ಎಷ್ಟು ಮಾತಾಡ್ತೀಯ? ಎಂತ ಮಾಡ್ತಿದ್ರ? ಹಾಗೈತಿ ಈಗ. ಹೀಗಾಗಿ ದೇವ್ರೇ, ನಾನು ನೀವು ಸುಮ್ಮನೆ ಬೈತಿದ್ದೆ ಮಕ್ಕಳೇ. ಯಾಕೆ? ನಿಜವಾಗಿ ನೀವು ಒಂದು 10 ವರ್ಷ ಮೊದಲೇ ಸಿಗ್ಬೇಕಿತ್ತು. ಯಾಕೆ? 10 ವರ್ಷ ಆಯ್ತು ಮಗ, ಬೆನ್ನೋವು ಶುರುವಾಯ್ತು. ಯಾರೂ ಸರಿ ಮಾತಿರಲ್ಲ. ಎಷ್ಟು ವರ್ಷದ ಸರಿ ಆಗ್ತದೆ. ನೀವು ಇವತ್ತು ಒಂದು ಕೋಲ್ ಶಿಕ್ಷೆ ಬಿಟ್ಟು ನೋಡಿ, ಬೆನ್ನ ಅಷ್ಟಿಗಾಯ್ತು. ನಿನಗೆ ಮತ್ತೊಂದು ಉಪಾಯ ಗೊತ್ತಿಲ್ಲ. ಹಾ, ಇನ್ನೂ ನೆಟ್ಟಗೆ ಹಾಕಬೇಕು ಅಂತ ಅಂದ್ರೆ ಈ ಕೋಲನ್ನ ನಾವಿಬ್ರು ಸೇರಿ ಮೇಲೆ ಪೂರ್ಣ ನೆಟ್ಟಗಾಗ್ತದೆ. ಬ್ಯಾಡೋ, ಅಯ್ಯೋ ಬ್ಯಾಡೋ, ಇಷ್ಟೇ ಆಯ್ತು ಸಾಕು. ಬಿಡುವ ಪ್ರಶ್ನೆ ಉಂಟು. ಒಂದು ಸುಣ್ಣ ನಾನು ಹಾಕ್ತೀನಿ. ಹಾಗೆ ಸಾಕು. ಸುಮ್ಮನೆ ನಿಂತು ಸರಿ. ನಮ್ಮ ಬಣ್ಣ ಹಾಳಾಗ್ತದೆ. ಏನಾಯ್ತು ಈಗ? ಈಗ ಎಷ್ಟು ಚಂದ ಮಾಡ್ಕೊಂಡು ಬಂದಿದ್ದೆ, ಎಲ್ಲ ಹಾಳು ಮಾಡ್ತಿರ್ತಿಲ್ಲ ಮರೆ. ನೀನೊಂದು ಚಂದ ಹೇಳಿ ಪಾಪಿ ಮಗ ಯಾರು? ಯಾರು ಹೇಳಿ, ನಾನು ಹೇಳ್ಕೊತಿದ್ದೆ. ಈಗ ಇಲ್ಲಿಂದ ಅಲ್ಲಿಗೆ ಹೋಗಿ ನಿನ್ನ ಅಮ್ಮ ರಾಣಿ ಶೇಷಿ ಪ್ರೆಬೆರೆ ಪರ್ಪಿ ಅಂತ ಅವರಿಗೆ ವಿಚಾರ ಹೇಳುವುದಕ್ಕೆ ನೆನಪಿನ ಹುಡುಗೆ. ಅಯ್ಯಯ್ಯೋ, ನಿನಗೆ ಒಂದೇ ಸಾಕಾಗುದಿಲ್ಲ. ಬೆಳಿಗ್ಗೆ ಒಂದು, ಸಂಜೆ ಒಂದು, 2 ಸಾಕ? ಯಾರು ಹಳೆಯವರಿಗೆ ಹೊಡಿದ್ರು ಅವ್ರು ಹಳೆಯವರು ಆಗದೇ ಬೇಡ. ಬೇಡ, ಇಂಥದ್ದೊಂದು ಅವಸ್ಥೆಯಲ್ಲಿ ಬದುಕು ಜಾಗ್ರತೆ. ಮಗ, ಹೇಳು. ಹಾಗೆ ಮಾಂಸದ್ದೆಲ್ಲ ಹೊಡಿತಾರೆ. ಮತ್ತೆ ಹಳೆ ಹುಡುಗಿ ನೀವು ಅದನ್ನೇ ಹೇಳುವುದ?
ಎಂತ ಅವಸ್ಥೆ ಆಯ್ತು ಮಾರ್ರೆ. ಅಲ್ಲ ನಿನಗೆ ಸಿಕ್ಕಿಸಿ ಹೋದ್ರಲ್ಲ ಮಾರ್ರೆ. ಒಂದು ಕಲ್ ಮಾಡ್ತ್ರ ಎಂತ ಮಾಡುದು? ಸ್ವಲ್ಪ ಎಳಿತ್ರ ಯಾವ್ದು? ಇದೊಂಡೆ ನಾನು ತೆಗೆಯುವುದು ಸರಿಯಲ್ಲ, ಆದ್ರೆ ನಿನ್ನ ವಯೋಮಾನವನ್ನು ನೋಡಿ ನನಗೆ ನಮ್ಮನೆ ಅಜ್ಜಿ ನೆನಪಾಗಿ ಅಯ್ಯೋ ಇಲ್ಲ ತೆಗೆದ್ರು ಸೊಂಟವೇ ತೆಗೆದು ಸರಿ ಹೊಡೆದ್ರು. ಅದೇ ಇಲ್ಲ ಈ ಪ್ರಕಾರ ಇಲ್ಲಿಗೆ ಬಿಟ್ಟರೆ ಏನಕ್ಕೇನೋ ಆಗ್ತದೆ. ಗಟ್ಟಿ ಮಾಡ್ಬೇಕು. ಗಟ್ಟಿ ಮಾಡ್ಬೇಕು ಅಂದ್ರೆ ಅಮ್ಮನ